2024-25ನೇ ಸಾಲಿನ ಒಂದು ದಿನದ ಸಮಾಜಶಾಸ್ತ್ರ ಪುನಶ್ಚೇತನ ಶಿಬಿರ ಶಾಲಾ ಶಿಕ್ಷಣ ಇಲಾಖೆ ಗದಗ ಹಾಗೂ ಗದಗ ಜಿಲ್ಲಾ ಪದವಿ ಪೂರ್ವ ಕಾಲೇಜುಗಳ ಸಮಾಜಶಾಸ್ತ್ರ ಉಪನ್ಯಾಸಕರ ಸಂಘ ಗದಗ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ 2024-25ನೇ ಸಾಲಿನ ಒಂದು ದಿನದ ಸಮಾಜಶಾಸ್ತ್ರ ಪುನಶ್ಚೇತನ ಶಿಬಿರವು HCES ಪದವಿ ಪೂರ್ವ ಕಾಲೇಜು ಗದಗನಲ್ಲಿ ದಿನಾಂಕ 12/9/2024 ನಡೆಯಿತು. ಈ ಒಂದು ಸಂದರ್ಭದಲ್ಲಿ HES ಮಹಾವಿದ್ಯಾಲಯದ ವಿದ್ಯಾರ್ಥಿನಿಯರಿಂದ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮ ಆರಂಭವಾಯಿತು. ವೇದಿಕೆ ಮೇಲಿರುವ ಎಲ್ಲ ಗಣ್ಯಮಾನ್ಯರಿಂದ ಸಸಿಗೆ ನೀರುಣಿಸುವ ಮೂಲಕ ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾಡಲಾಯಿತು. ಇನ್ನು ಪ್ರಾಸ್ತಾವಿಕವಾಗಿ AM ಅಂಗಡಿಯವರು ಮಾತನಾಡಿದರು. ಉಪನ್ಯಾಸಕರನ್ನ ಉದ್ದೇಶಿಸಿ ಸಂದರ್ಭದಲ್ಲಿ ಮಾತನಾಡಿದರು. ಸಮಾಜಶಾಸ್ತ್ರ ಪುನಶ್ಚೇತನ ಕಾರ್ಯಾಗಾರ ಉತ್ತಮ ಉದ್ದೇಶ ಹೊಂದಿದೆ. ಎಲ್ಲ ಉಪನ್ಯಾಸಕರು ತಮ್ಮ ಮಹಾವಿದ್ಯಾಲಯದಲ್ಲಿ ಸಮಾಜಶಾಸ್ತ್ರ ವಿಷಯವನ್ನು ಅತಿ ಹೆಚ್ಚಾಗಿ ಎಲ್ಲ ವಿದ್ಯಾರ್ಥಿಗಳು ಸಮಾಜಶಾಸ್ತ್ರ ವಿಷಯದಲ್ಲಿ ತೇರ್ಗಡೆ ಹೊಂದುವಂತೆ ಉಪನ್ಯಾಸಕರು ಗಮನ ವಹಿಸಬೇಕು ಅಂತ ಹೇಳಿದರು. ಅದೇ ರೀತಿಯಾಗಿ ನೂತನವಾಗಿ ನಿಯೋಜನೆಗೊಂಡ ಗದಗ ಜಿಲ್ಲೆಯ ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದ ಸಿದ್ದಲಿಂಗ ಬಂಡು ಮಸನಾಯ್ಕ ಅವರು ಕೂಡ ಈ ಸಂದರ್ಭದಲ್ಲಿ ಮಾತನಾಡಿದರು. ಗದಗ ಜಿಲ್ಲೆ ಉತ್ತಮ ಫಲಿತಾಂಶದ ಕಡೆ ಗಮನ ವಹಿಸಬೇಕು ಅಂತ ಹೇಳಿದರು. ಇನ್ನು GN ಕುರ್ತಕೋಟಿ ಅವರು ಕೂಡ ಈ ಸಂದರ್ಭದಲ್ಲಿ ಮಾತನಾಡಿದರು. ಇನ್ನು ಅಧ್ಯಕ್ಷತೆಯ ಮಾತುಗಳನ್ನು BB ಪಾಟೀಲ್ ಪ್ರಾಚಾರ್ಯರು ಇವರು ಕೂಡ ಮಾತನಾಡಿದರು. ಕಾರ್ಯಾಗಾರದಲ್ಲಿ ಹಲವಾರು ಉಪನ್ಯಾಸಕರು ಫಲಿತಾಂಶದ ಸುಧಾರಣೆಗಾಗಿ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡರು. ಇನ್ನು ಸಮಾಜಶಾಸ್ತ್ರ ವಿಷಯದಲ್ಲಿ ನಿವೃತ್ತಿ ಹೊಂದಿದ ಉಪನ್ಯಾಸಕರಿಗೆ ಸನ್ಮಾನವನ್ನು ಕೈಗೊಳ್ಳಲಾಯಿತು. ಅದೇ ರೀತಿಯಾಗಿ ಸಮಾಜದ ಉಪನ್ಯಾಸಕ ಸಂಘದ ವತಿಯಿಂದ ಮಾನ್ಯ ಉಪನಿರ್ದೇಶಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ನಡೆಸಲಾಯಿತು. ಈ ಸಂದರ್ಭದಲ್ಲಿ ಗದಗ ಜಿಲ್ಲೆಯ ಎಲ್ಲಾ ಮಹಾವಿದ್ಯಾಲಯದ ಸಮಾಜಶಾಸ್ತ್ರದ ಉಪನ್ಯಾಸಕರು ಉಪಸ್ಥಿತರಿದ್ದರು. ಈ ಕಾರ್ಯಾಗಾರದ ಕಾರ್ಯಕ್ರಮವನ್ನು IP ಹಾದಿ ಮನಿಸರ್ ಅವರು ಹಾಗೂ ಸ್ವಾಗತವನ್ನ ಹಾಗೂ ಪರಿಚಯನ ಶ್ರೀಸಲ್ ಬಿರ್ಕಜ್ಜಿ ಅವರು ನೆರವೇರಿಸಿದರು. ವಂದನಾರ್ಪಣೆ ಕಾರ್ಯಕ್ರಮವನ್ನು PN ಬಳಗುಟ್ಟಿಗೆ ಅವರು ಸಂದರ್ಭದಲ್ಲಿ ನೆರವೇರಿಸಿದರು. ವರದಿ ಮೀಡಿಯಾ ಹೆಡ್ SV ಸಂಕನಗೌಡರ್.